ಏನಪ್ಪ ಇವ ನೋಡ್ರಿ ನಮ್ಮ ಮಳ್ಯ ಪರಿಗೆ ಅಂತಂದು ಕೊಟ್ಟಾನ. ಎಲ್ಲರಿಗೂ ಹೇಳೋದು ಏನಪ್ಪ ಅಂತಂತಂದ್ರೆ ನಾವು ವರ್ಕೌಟಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಜಂಗಲ್ ಟೈಪ್ ಐತಿ ಈ ಕಡೆ. ಜಂಗಲ್ ಟೈಪ್ ಒಳಗೆ ಪರಿಗೆಯನ್ನು ನಮ್ಮ ಹುಡುಗರನ್ನು ಕರ್ಕೊಂಬಂದಿದ್ದೆ. ಒಂದು ಸ್ವಲ್ಪ ವರ್ಕೌಟ್ ಮಾಡ್ಬೇಕಂತೇಳಿ ಭಾಳ ದಿವಸ ಆದಮೇಲೆ ನಮ್ಮ ಸಲೀಮ ಮತ್ತು ವಿಶ್ವ ಆರ್ಸಾಕತ್ತಾರ. ಇವತ್ತಿನ ವಿಡಿಯೋದ ಅಪ್ಡೇಟ್ ಏನಪ್ಪ ಅಂತಂತಂದ್ರೆ ಇದೇ ತಿಂಗಳ ಅಂದ್ರೆ ಜನವರಿ 24/1/2026 ಅಂದ್ರೆ ಫಸ್ಟ್ನೇ ತಿಂಗಳಿಗಿನ ಒಂದು ಟೂರ್ನಮೆಂಟ್ ಕಂಡಕ್ಟ್ ಮಾಡಿದ್ದೇವೆ. ಅದು ಹೊನಲು ಬೆಳಕು ಕಬಡ್ಡಿ ಪಂದ್ಯಾವಳಿ ಆಗಿರೋದ್ರಿಂದ 52 kg ಇರೋರು ಯಾರಾದರೂ ಬರ್ಬೋದು ಈ ಟೂರ್ನಮೆಂಟಿಗೆ. ಟ್ರೋಫಿ ಮಾತ್ರ ಒಂದು 3 ಫೂಟಿನ ತನಕ ಅದಾವ. ಟ್ರೋಫಿ ಮಾತ್ರ ಮಸ್ತ್ ಅದಾವ. ಅದಕ್ಕೆ ನದಾಪ್ ಟ್ರೋಫಿ ಅಂತ ಕೆಲಸ ಇಟ್ಟಿದ್ದೇವೆ. ಮತ್ತು ಎಲ್ಲ ಖರ್ಚು ವೆಚ್ಚಗಳನ್ನು ನಾನು ನಮ್ಮ ಹಳೆಯಾಗಳನ್ನ ನೋಡ್ಕೋತೀವಿ. ನಿಮ್ಮ ಕಡೆ ರಿಕ್ವೆಸ್ಟ್ ಏನಪ್ಪ ಅಂತಂತಂದ್ರೆ ಬರ್ರಿ ಆಡ್ರಿ. ಮತ್ತು ಬಹುಮಾನ ಭಾರಿ ಅದಾವ. ಬಹುಮಾನ ಬಂದುಬಿಟ್ಟು 3,333 ರೂಪಾಯಿ. ಅಮೌಂಟ್ ಚೋಟಾ ಇರ್ಬೋದು, ಬಟ್ ನಾ ದುಡ್ದಿದ್ದ ಅಮೌಂಟನ್ನ ನಾನು ಹಾಕಿ ಕ್ಯಾಸ ಇದನ್ನು ಮಾಡಿದ್ದಾನೆ. ಅಂದರೆ ನಾನು ಸೇವಿಂಗ್ಸ್ ಮಂತ್ಲಿ ಕಂಪನಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಕ್ಯಾಸ ಉಳಿಸಿದ ದುಡ್ಡು ಒಳಗೆ ಟೂರ್ನಮೆಂಟ್ ಕಂಡಕ್ಟ್ ಮಾಡಿದ್ದೇನೆ. ಅದ್ರ ಸಂಬಂಧ ಆದ್ರೂ ಆಡಕ್ಕೆ ಬರ್ರಿ. ಟ್ರೋಫಿ ಭಾರಿ ಅದಾವ. ನಿಮ್ಮ ಸೊಂಟದ ತನಕ ಬರ್ಬೋದು. 52 kg ಟೂರ್ನಮೆಂಟ್ ಇಟ್ಟನಿ. ಹಂಗೆ ಇದೇನಾದರೂ ಸಕ್ಸಸ್ಫುಲ್ ಆಗಿದ್ದ ಕರೆ ಆದರೆ ಮಾರ್ಚಿಗೆ ಮತ್ತೊಂದು ಟೂರ್ನಮೆಂಟ್ ಮಾಡೋದೀನಿ. ಇವಾಗ ಬಹುಮಾನಗಳಿಗೆ ಬಂದರೆ ಬಹುಮಾನಗಳು ಎಷ್ಟು ಅದಾವಪ್ಪ ಅಂತಂದ್ರೆ 3 ಫೂಟಿನ ಟ್ರೋಫಿ, ಅದರ ಜೊತೆಗೆ ಒಂದು ಕೋಳಿ, ಹಂಗೆ ಒಂದು 3,333 ರೂಪಾಯಿ ಅಮೌಂಟ್ ಇಟ್ಟೇನಿ. ಯಾಕೆ ಕೋಳಿ ಇಟ್ಟೇನಪ್ಪ ಅಂತಂದ್ರೆ ಕಬಡ್ಡಿ ಪ್ಲೇಯರ್ಗಳು ಅವ್ರವ್ರು ಸಪ್ರೇಟ್ ದೋಸ್ತರು ಕೂಡ ಪಾರ್ಟಿ ಮಾಡ್ಬೋದು. ಕಬಡ್ಡಿ ಪ್ಲೇಯರ್ಗಳು ಎಲ್ಲ ಸೇರಿ ಕೆಲಸ ಪಾರ್ಟಿ ಮಾಡಲಿ ಅಂತ ಕೆಲಸ 3 ಪ್ರೈಜಿಗೂ ಒಂದೊಂದು ಕೋಳಿ ಇಟ್ಟೇನಿ. ಸೆಕೆಂಡ್ 2,222 ರೂಪಾಯಿ. ಥರ್ಡ್ 1,111 ರೂಪಾಯಿ ಇಟ್ಟಿದ್ದಾನೆ. ಅದಕ್ಕೊಂದು ಕೋಳಿ, ಅದಕ್ಕೂ ಒಂದು ಕೋಳಿ, ಅದಕ್ಕೂ ಸೆಕೆಂಡ್ ಥರ್ಡ್ ಟ್ರೋಫಿ ಮಾತ್ರ ಸೇಮ್ ಇಟ್ಟೇನಿ. ಯಾರಿಗೂ ಮೋಸ ಆಗ್ಬಾರ್ದು ಅಂತೇಳಿ. ಫೋರ್ತ್ ಇಡಾಕ ನಮ್ಮ ಕಡೆ ಬಜೆಟ್ ಇಲ್ಲ, ಅದರ ಸಂಬಂಧ ಫೋರ್ತ್ ಇಟ್ಟಿಲ್ಲ. ದಯವಿಟ್ಟು ಕಬಡ್ಡಿ ಪ್ಲೇಯರ್ಗಳು ಆದಷ್ಟು ಶೇರ್ ಮಾಡಿರಿ. ವಿಚಾರಕ್ಕೆ ಬಂದ್ರೆ ದೂರ ಊರಿಂದ ಬರಾಕತ್ತೇವ್ರಿ, 2 kg ಕೊಡ್ರಿ, 1 kg ಕೊಡ್ರಿ ಅಂತ ಭಾಳ ಮಂದಿ ಕಾಲ್ ಮಾಡ್ತಿರ್ತೀರಿ. ದಯವಿಟ್ಟು ಅಂಥವ್ರಿಗೆ ಕ್ಷಮೆ ಇರಲಿ. ಯಾಕೆ ಕ್ಷಮೆ ಕೇಳಾಕತ್ತೇನಪ್ಪ ಅಂತಂದ್ರೆ ಎಲ್ಲ ಟೂರ್ನಮೆಂಟ್ ಎಲ್ಲ ಊರೊಳಗೂ ಎಷ್ಟು ಹಕ್ಕಿಕತೆ ಐತಿ ಎಲ್ಲ ನನಗೆ ಗೊತ್ತೈತಿ. ವೇಟ್ ಕ್ಯಾಟಗರಿ ಮ್ಯಾಚ್ ಕಬಡ್ಡಿ ಬ್ಲಾಕ್ ಟೂರ್ನಮೆಂಟ್ಸ್ ಒಳಗೆ ಎಷ್ಟು ವೇಟ್ ಹೊಡಿತಾರ, ಇಟ್ಟಿದ್ದ ವೇಟ ಬೇರೆ, ಅಲ್ಲಿ ಆಗೋ ವೇಟ ಬೇರೆ. ಅದ್ರ ಸಂಬಂಧ ಇಲ್ಲಿ ಯಾವ್ದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಅಂತಾರಲ್ಲ, ಯಾರ್ದು ತಿಂಡಿ ಐತಿ ಅಲ್ಲ ಅವ್ರದ್ದು ಹಾಕತ್ತಂತೇಳಿ. ಫಸ್ಟ್ನೇ ರೌಂಡ್ ಪೂರ ವೇಟ್ ನಮ್ಮ ಹುಡುಗರ ನಾವೇ ಮಾಡ್ತೇವೆ, ಅದು ಗ್ರೌಂಡ್ ಒಳಗೆ ಮಾಡ್ತೇವೆ. ಆಮೇಲೆ ಯಾವುದೇ ಥರದ ಅಬ್ಜೆಕ್ಷನ್ ಇರೋದಿಲ್ಲ. ನಿಮಗೆ ಕ್ಲಿಯರಾಗಿ ಹೇಳ್ಬೇಕಂದ್ರೆ ದೂರಿಂದ ಬರೋರಿಗೂ ಹೇಳ್ತೇನೆ, ನಿಯತ್ತಾಗಿ ನಾ ಆಡಿಸ್ತೇನೆ. ನಾವು ರೆಫ್ರಿ ಇರ್ತೇವೆ, ನಾವು ಆಡಿಸ್ತೇವೆ. ಬ್ಲಾಕ್ ಟೂರ್ನಮೆಂಟ್ ಆಗಿರೋದ್ರಿಂದ ಯಾವುದೇ ಅಸೋಸಿಯೇಷನ್ ಪರ್ಮಿಷನ್ ತೊಗೊಂಡಿರೋದಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ದಿವಸದೊಳಗೆ ಮುಗಿ ಟೂರ್ನಮೆಂಟ್ ಇವೆ. ದೊಡ್ಡ ಟೂರ್ನಮೆಂಟಿಗಾದ್ರೆ ಅಸೋಸಿಯೇಷನ್ ಪರ್ಮಿಷನ್ ತೊಗೊತೀವಿ, ಅವ್ರನ್ನ ರೆಫ್ರಿಗಳನ್ನ ಕರೆಸ್ತೀವಿ. ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ವಿಶೇಷ ಸೂಚನೆ, ಈ ಊರಾಗ ಪ್ರಥಮ ಬಾರಿಗೆ ಕಬಡ್ಡಿ ಪ್ಲೇಯರ್ಗಳು ಹುಟ್ಟಾಂತರ ಕಬಡ್ಡಿ ಟೂರ್ನಮೆಂಟ್ ನಡೆಯತೈತಿ. ಅದ್ರ ಸಂಬಂಧ ಆದಷ್ಟು ವಿಡಿಯೋ ಶೇರ್ ಮಾಡಿದಿರಿಪ್ಪ ಅಂತಂದ್ರೆ ನನಗೂ ಹೆಲ್ಪ್ ಆಕೈತಿ. ಯಾಕಂದ್ರೆ ಟೂರ್ನಮೆಂಟ್ ಇಟ್ಟ ನನ್ನ ಎಲ್ಲಾರನ್ನೂ ಕೂಡಿಸಿದಾನ ಅಂತ ಕೇಸ 4 ಮಂದಿಗೆ ಗೊತ್ತಾಗ್ಲಿ ಅಂತ ಕೇಸ. ಮತ್ತು ಲೊಕೇಶನ್ ಬಂದ್ಬಿಟ್ಟು ಎಲ್ಲಿಪ್ಪ ಅಂತಂದ್ರೆ ನಮ್ಮ ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು. ಧಾರವಾಡದಿಂದ ಬೆಳಗಾವಿಗೆ ಹೋಗೋ NH4 ಹೈವೇ. ಧಾರವಾಡದಿಂದ ನಿಮಗೆ ಜಸ್ಟ್ 15 ಕಿಲೋಮೀಟ್ರ್ ಈ ಊರೈತಿ. ಬೆಳಗಾವಿಂದ 60 ಕಿಲೋಮೀಟ್ರ್ ಆಕೈತಿ. ನೀವು ಯಾವ ಊರಿಂದ ಆದರೂ ಬರ್ರಿ, ಗ್ರ್ಯಾಂಡ್ ವೆಲ್ಕಮ್, ಹಾರ್ದಿಕ ಸ್ವಾಗತ ಕೋರ್ತೇನೆ ನಾನು. ಯಾಕಪ್ಪ ಅಂತಂದ್ರೆ ಭಾಳ ಕಬಡ್ಡಿ ಪ್ಲೇಯರ್ಗಳು ಹ್ಯಾಂಡ್ ಬಿಲ್ ವೈರಲ್ ಮಾಡ್ತಿರ್ತಾರೆ. ಹಂಗೆ ನಾವು ವೈರಲ್ ಮಾಡಾಕತ್ತೇವಿ, ಆದಷ್ಟು ಪ್ರಯತ್ನ ಮಾಡಾಕತ್ತೇವಿ. NH4 ಹೈವೇದಿಂದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಹೆಗ್ಗೇರಿ ಅನ್ನೋ ಊರೊಳಗೆ, ಹೆಗ್ಗೇರಿ ಅನ್ನುವ ಗ್ರಾಮದೊಳಗೆ ಇದೊಂದು ಟೂರ್ನಮೆಂಟ್ ನಡೆಯತೈತಿ. ದಯವಿಟ್ಟು ನೀವು ಆದಷ್ಟು ವಿಡಿಯೋ ಶೇರ್ ಮಾಡಿದಿರಿಪ್ಪ ಅಂತಂದ್ರೆ ಇದೊಂದು ಹ್ಯಾಂಡ್ ಬಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಕೈತಿ. ಆದಷ್ಟು ಮಹಾರಾಷ್ಟ್ರ ಸೈಡನ್ನು ಕಳಿಸ್ರಿ. ಯಾಕಂದ್ರೆ ಪ್ರೈಸ್ ಕಡಿಮೆ ಐತಿ, ಬಟ್ ಟ್ರೋಫಿ ಮಾತ್ರ ಮಸ್ತ್ ಅದಾವ. ಟ್ರೋಫಿ ಮೇಲೆ ಒಂದು ರೀಲ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಒಳಗೆ, ನೋಡ್ರಿ. ನಿಮಗೆ ಕೇಳ್ಕೊಳ್ಳೋದು ಅಷ್ಟೇ, ಇದೊಂದು ಟೂರ್ನಮೆಂಟ್ ಸಕ್ಸಸ್ಫುಲ್ ಮಾಡೋನು. 52 kg ಇತ್ತು ಅಂದ್ರೆ ಬರ್ರಿ, ಒಂದು ಅರ್ಧ kg ಹಿಂದೆ ಮುಂದೆ ಮಾಡ್ಬೋದ, ಬಟ್ ಪೂರ ಅಂತೂ ಹೊಡಿದಿಲ್ಲ. ಎಲ್ಲ ಕಡೆ ಮೋಸ ಆದಂಗೆ ಇಲ್ಲಿ ಮೋಸ ಆಗೋದಿಲ್ಲ. ಯಾಕಂದ್ರೆ ನಂದು ಕಮಿಟಿ ಟೀಮ್ ಇಲ್ಲ, ಅದ್ರ ಸಂಬಂಧ ಓಪನ್ ಮೈಂಡ್ ಒಳಗೆ ಆಡ್ಸಕತ್ತೆ. ನಾನು ಗ್ರೌಂಡ್ ಒಳಗೆ ಕಾಟ ಮಾಡ್ತೀನಿ. ಇನ್ನೂ ಒಮ್ಮೆ ಹೇಳಾಕತ್ತೀನಿ, ಗ್ರೌಂಡ್ ಒಳಗೆ ಕಾಟ ಮಾಡ್ತೀನಿ. ದಯವಿಟ್ಟು ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರಾದರೂ ಹೊಸಬ್ರಿದ್ರಿ ಅಂದ್ರೆ.